ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಲ್ಲೇ ಬೆಳಗ್ಗೆ 8 ಗಂಟೆ ಆಗಿದೆ, ಟೈಮ್ ಆಗಿದೆ. ಇವತ್ತು ಎದ್ದೊಳೋದೇ ಲೇಟ್ ಆಯಿತು. ಯಾಕೆ ಅಂದರೆ ಕೊಟ್ಟೂರು ಪಾದಯಾತ್ರೆ ಮಾಡಿ ಬಂದಮೇಲೆ ತುಂಬ ಹುಷಾರಿರಲಿಲ್ಲ. ಹಾಗಾಗಿ ಎದ್ದೊಳೋದೇ ದಿನ ಲೇಟ್ ಆಗ್ತಿದೆ. ಅದಕ್ಕೆ ಇವತ್ತಿನ ದಿನ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳದ್ದು ಸ್ಟಾರ್ಟ್ ಆಗೋದೇ ಹಾಸಿಗೆ ಮಡಚೋ ಕೆಲಸದಿಂದ. ರಾತ್ರಿ ಹೊಚ್ಕೊಂಡು ಬೆಚ್ಚಗೆ ಮಲ್ಕೊಳ್ಬೇಕಾದ್ರೆ ಏನೂ ಅನಿಸಲ್ಲ, ಆದರೆ ಬೆಳಗ್ಗೆ ಎದ್ದು ಒಂದು ಕಡೆಯಿಂದ ಕ್ಲೀನ್ ಮಾಡೋಕ್ಕೋದ್ರಲ್ಲೇ ಸಾಕಾಗಿ ಹೋಗುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಹೊಸಲು ತೊಳೆದು ಅರ್ಶಿನ ಕುಂಕುಮ ಹಚ್ಬೇಕು. ಆದರೆ ನಾನು ನೋಡಿದರೆ ಇವತ್ತು ಲೇಟಾಗಿ ಎದ್ದು ಎಲ್ಲ ಲೇಟಾಗಿ ಮಾಡ್ತಾಯಿದ್ದೀನಿ. ಕಸ ಏನೋ ಹೊಡೆದೆ, ಆದರೆ ಹಾಗೆ ಬಾಗಿಲು ತೊಳೆಯೋಕ್ಕೆ ಮನಸ್ಸಾಗಲಿಲ್ಲ. ಯಾಕಂದರೆ ತುಂಬ ದಿನ ಆಗಿತ್ತು, ಒಂದು ವಾರದ ಮೇಲಾಗಿತ್ತು ಮೆಟ್ಲೆಲ್ಲ ತೊಳೆದು ಕ್ಲೀನ್ ಮಾಡಿದ್ದಿಲ್ಲ. ಹಾಗಾಗಿ ಟೈಮ್ ಆದರೂ ಪರವಾಗಿಲ್ಲ ಅಂತಂದು ಕೊಡ ತಗೊಂಡು ನೀರು ತಗೊಂಡು ಮೆಟ್ಲೆಲ್ಲ ತೊಳೆಯೋಷ್ಟರೊಳಗೆ ಕಾಲೆಲ್ಲ ನೋವು ಬಂತು. ಯಾಕಂದರೆ ಹತ್ತಿ ಎಳೆದು ನೀರು ಹಾಕಿ ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಗಲೀಜಾಗುತ್ತೆ ಅಂತ. ಬೆಳಗ್ಗೆ ಎದ್ದು ಇನ್ನೂ ಕಣ್ಣು ಬಿಡ್ತಿದ್ದಂಗೆ ಮುಖ ತೊಳ್ಕೊಂಡು ಕುಂತಿರ್ತೀವಿ. ಬಾಗಿಲೇನೋ ತೊಳೆದು ಅರ್ಶಿನ ಕುಂಕುಮ ಏನೋ ಹಚ್ಬಿಡ್ತೀವಿ. ಆದರೆ ರಂಗೋಲಿ ಏನು ಹಾಕ್ಬೇಕಂತಲೇ ಗೊತ್ತಾಗಲ್ಲ. ಎಷ್ಟೇ ರಂಗೋಲಿ ನೆನಪಿದ್ರು, ಎಷ್ಟೇ ರಂಗೋಲಿ ಕಲ್ತಿದ್ರು ಕೂಡ ಬೆಳಗ್ಗೆನೇ ಅದ್ರ ಮುಂದೆ ಕುಂತಾಗ ಯಾವುದು ನೆನಪಿಗೆ ಬರಲ್ಲ. ನಾವು ಅಂದ್ಕೊಂಡಿರ್ತೀವಿ ಡೈಲಿ ರಾತ್ರಿ ಈ ರಂಗೋಲಿ ಹಾಕಬೇಕು, ಇವತ್ತು ನಾಳೆ ಈ ವಾರ ಆ ವಾರ ಅಂತ. ಆದರೆ ಬೆಳಗ್ಗೆ ಆಗೋದೇ ಬೇರೆ. ನಾವು ಅಂದ್ಕೊಂಡಿರೋ ರಂಗೋಲಿನೇ ಬೇರೆ, ಆದರೆ ಹಾಕೋ ರಂಗೋಲಿನೇ ಬೇರೆ. ದಿನ ಒಂದೊಂದು ಮೂಡಲ್ಲಿರ್ತೀವಿ. ಒಂದೊಂದು ದಿವಸ ನಿದ್ದೆ ಆಗಿರ್ತೀವಿ, ಒಂದೊಂದು ದಿವಸ ನಿದ್ದೆ ಆಗಿರಲ್ಲ. ಅದರಲ್ಲೂ ನೀವು ನೋಡ್ತಿದ್ದೀರಿಲ್ಲ, ನಾನು ಹಾಕ್ತಾ ಇರೋ ರಂಗೋಲಿ ಸ್ವಲ್ಪನೂ ಚೆನ್ನಾಗೇ ಇಲ್ಲ. ಯಾಕಂದರೆ ಈ ಸಲ ರಂಗೋಲಿ ಥರ ಕೇಳಿದರೆ ಅದು ಸ್ಟೋರಲ್ಲಿ ತಗೊಂಬಂದಿದ್ದಾರೆ. ದಪ್ಪ ಅಂದರೆ ದಪ್ಪ ಇದೆ, ಹಾಕೋಕ್ಕೆ ಬರಲ್ಲ, ಕೈಯೆಲ್ಲ ಕೊಯ್ದೋಗುತ್ತೆ. ಆದರೂ ಈಗ ತಂದಿರೋದು ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ದಪ್ಪ ರಂಗೋಲಿ ಹಾಕ್ತಿದ್ದೀನಿ. ಇವಳೇನಪ್ಪ ಹಿಂಗೆ ಹಾಕ್ತಿದ್ದಾಳೆ ಅಂದ್ಕೋಬೇಡಿ. ಆ ರಂಗೋಲಿ ಅಷ್ಟು ದಪ್ಪ ಇದೆ, ಕೈಯೇ ಕೊಯ್ದೋಗ್ತಿದೆ, ಹಾಕೋಕ್ಕೆ ಬರ್ತಾ ಇಲ್ಲ. ಆದರೂ ನಾನು ಹಾಕ್ತಾ ಇದ್ದೀನಿ. ತುಳಸಿ ಗಿಡ ನೋಡಿ ಹೇಗೆ ಒಣಗೋಗಿದೆ ಅಂತ. ದಿನನಿತ್ಯ ಕೆಲಸದಲ್ಲಿ ಏನು ಮರಿತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ಗಿಡಕ್ಕೆ ನೀರು ಹಾಕೋದು ಮಾತ್ರ ಮರೆಯೋಂಗಿಲ್ಲ. ಯಾಕಂದರೆ ಮೊನ್ನೆ ಕೊಟ್ಟೂರು ಪಾದಯಾತ್ರೆ ಹೋಗೋಬೇಕಾರೆ 3 ದಿವಸ ಗ್ಯಾಪ್ ಆಗಿರೋದಕ್ಕೆ ಹೋಗೋಬೇಕಾದ್ರೆ ಸಂಜೆ ನೀರು ಹಾಕಿ ಹೋಗಿದ್ವಿ. ಆದ್ರೂ ಇಲ್ಲಿ ಯಾರೂ ಅಕ್ಕಪಕ್ಕ ಇರಲಿಲ್ಲ ನೀರು ಹಾಕ್ರಿ ಅಂತ ಹೇಳೋಕ್ಕೆ. ಮೇಲೆ ಟೆರೆಸ್ಸಾಗಿರೋದ್ರಿಂದ ಇಲ್ಲಿ ನೀರು ಹಾಕೋಕ್ಕೇನೂ ಅವಕಾಶ ಇಲ್ಲ. ನಮ್ಮ ಡ್ರಮ್ಮಲ್ಲೇ ನೀರು ತುಂಬಿ ನೀರು ಹಾಕಬೇಕು ಗಿಡಕ್ಕೆ. ಹಾಗಾಗಿ ಯಾರಿಗೂ ಹೇಳೋಕ್ಕಾಗಿದ್ದಿಲ್ಲ ಅಂತ ಬಿಟ್ಟು ಹೋಗಿದ್ವಿ. ಆವಾಗ ಬರೋದ್ರೊಳಗೆ ನೋಡಿದರೆ ಸ್ವಲ್ಪ ಎಲ್ಲ ಬತ್ತಿದಂಗೆ ಆಗ್ಬಿಟ್ಟಿತ್ತು. ನನಗಂತೂ ನೋಡಿ ಬೇಜಾರಾಯಿತು. ಯಾಕಂದರೆ ನಾನು ದಿನನಿತ್ಯ ಗಿಡಕ್ಕೆ ಎಷ್ಟು ಕೇರ್ ಮಾಡ್ತೀನಿ ಅಂದರೆ ಅದು ನನಗೆ ಗೊತ್ತು. ಯಾಕಂದರೆ ನನಗೆ ಗಿಡ ಅಂದರೆ ಅಷ್ಟು ಇಷ್ಟ. ಅದನ್ನು ಬೆಳೆಸೋದ್ರಲ್ಲಿರೋ ಖುಷಿ ನನಗೆ ಕೆಲವೊಂದು ಟೈಮಲ್ಲಿ ಮನುಷ್ಯರ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ದುಃಖ, ಫೀಲಿಂಗ್ಸು, ಖುಷಿ ಅದೆಲ್ಲದನ್ನು ನಾನು ಇದ್ರ ಮೂಲಕ ಕಾಣ್ತಿದ್ದೀನಿ. ನಾನು ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ಪ್ರೀತಿಯಿಂದ ಬೆಳೆಸ್ತೀವೋ ಅಷ್ಟೇ ಚೆನ್ನಾಗಿ ಅವು ನಮಗೆ ಸ್ಪಂದಿಸ್ತವೋ ಅನ್ನೋಕ್ಕೆ ಅದು ಗಿಡ ಬೆಳೆಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಫೀಲಿಂಗ್ಸ್ ಏನು ಅಂತ. ನಾನು ಏನು ಮರೆತರೂ ಗಿಡಕ್ಕೆ ನೀರು ಹಾಕೋದು ಮಾತ್ರ ಮರೆಯಲ್ಲ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಬಂದು ನೀರು ಹಾಕೋಣ ಅಂತ ಬಂದೆ. ರೋಸೆಲ್ಲ ಬಿಟ್ಟಿತ್ತು. ಇವತ್ತು ನಾನು ಬೇರೆ ಹೂವು ತಗೊಂಡಿಲ್ಲ ದೇವರಿಗೆ, ಇದೇ ಆಗುತ್ತೆ ಅಂತ ಮನಸ್ಸಲ್ಲಿ ಅನ್ಕೊತ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಕೆಳಗೆ ಹೋಗೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣವೇ ಟೀ ಕುಡಿತಾರೆ ಕೆಲವೊಬ್ಬರು. ಅದು ಆರೋಗ್ಯಕ್ಕೆ ತುಂಬ ಕೆಟ್ಟದು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಸಾಧ್ಯವಾದಷ್ಟು 1 ಲೋಟ ನೀರು ಕುಡಿದು ಆಮೇಲೆ ಟೀ ಕುಡೀರಿ, ಎಲ್ಲರಿಗೂ ಒಳ್ಳೆಯದು. ನಮ್ಮದು ಅವಾಗಲಿಂದ ಟೀ ಕುದೀತಾನೇ ಇದೆ. ನಾನು ಡೈಲಿ ಟೀ ಕುಡಿಯೋಲ್ಲ, ಶೇಕ್ ಕುಡಿತೀನಿ. ಇವತ್ತು ಶೇಕ್ ಮಾಡೋವಷ್ಟು ಟೈಮ್ ಇಲ್ಲ ನನಗೆ. ಹಾಗಾಗಿ ಇವತ್ತು ಒಂದು ದಿವಸ ಟೀ ಕುಡಿಯೋಣ ಅಂತ ಟೀ ಇಟ್ಟಿದ್ದೀನಿ. ಟೀ ಆಗಿದೆ, ಬನ್ನಿ ಟೀ ಕುಡಿಯೋಣ. ನಾನು ಟೀ ಕುಡಿಯೋಲ್ಲ. ಟೀ ಕುಡ್ದೆ ಅಂದರೆ ಟೀ ಒಳಗೆ ಕೆನೆ ಇರಬೇಕು. ಕೆನೆ ಅಂದರೆ ನನಗೆ ತುಂಬ ಇಷ್ಟ. ಡೈಲಿ ಟೀ ಕುಡಿಯೋಲ್ಲ, ಯಾವಾಗಾದರೂ 1 ಟೈಮ್ ಟೀ ಕುಡಿತೀನಿ ಅಷ್ಟೇ ನಾನು.
ಸ್ಟಾರ್ಟ್ ಆಯ್ತು ನೋಡ್ರಿ ಇವತ್ತಿನ ದಿನದ ಕೆಲಸ ಎಲ್ಲ. ಕಸ ಹೊಡೆಯೋದಂತೆ, ನೆಲ ಒರೆಸೋದಂತೆ. ಆದರೂ ಮನೆ ಕ್ಲೀನ್ ಇಲ್ಲ ಅಂದರೆ ಏನೋ ಒಂಥರ ನನಗೆ ಸಮಾಧಾನನೇ ಇರಲ್ಲ. ಊಟ ಬೇಕಾದರೂ ಬಿಡ್ತೀನಿ, ಮನೆ ಮಾತ್ರ ನನಗೆ ಕ್ಲೀನಾಗಿರಬೇಕು. ಡೈಲಿ ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಊಟ ಮಾಡ್ತೀನೋ ಇಲ್ಲೋ, ಕಸ ಹೊಡೆಯೋದು, ನೆಲ ಒರೆಸೋದು, ಮನೆ ಒಟ್ಟು ಏನು ಗಲೀಜಾಗಬಾರ್ದು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಕ್ಲೀನ್ ಮಾಡ್ತಾನೇ ಇರ್ತೀನಿ ನಾನು. ನೀವು ನೋಡ್ತಾ ಇರ್ಬೋದು, ನೆಲ ಒರೆಸ್ತಾ ಇದ್ದೀನಿ. ಇಷ್ಟುದ ಕೋಲಿದೆ. ಅವಾಗೆಲ್ಲ ನಾವು ಬಟ್ಟೆ ತಗೊಂಡು ಕೆಳಗೆ ಒರೆಸ್ತಿದ್ವಿ, ಈಗೆಲ್ಲ ಕೋಲ್ ಬಂದಿದ್ದಾವೆ. ಆದರೆ ನಮ್ಮಮ್ಮ ಹಾಗಲ್ಲ, ಬಟ್ಟೆ ತಗೊಂಡು ಕ್ಲೀನಾಗಿ ಕೆಳಗೆ ನೆಲ ಒರೆಸೋವರೆಗೂ ಬಿಡ್ತಿದ್ದಿಲ್ಲ. ಫೈನಲಿ ಎಲ್ಲ ಸ್ವಲ್ಪ ಕೆಲಸ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡೋಣ ಅಂತ ಬಂದೆ. ಫಸ್ಟು ಹಣೆಗೆ ಏನಾದರೂ ಇಟ್ಕೋಬೇಕು. ಹಾಗೆ ಬರೀ ಹಣೆಯಲ್ಲಿದ್ದರೆ ನಮ್ಮ ಮನೇಲಿ ಮುಗ್ಗ ಬೈತಾರೆ. ಅದಕ್ಕೆ ಹಣೆಗೆ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಬಂದೆ. ಶಿವನ್ನ ತೊಳಿತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಬೆಳಗಿಂದ ಹೇಳಿಲ್ಲ ನಿಮಗೆ, ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನನಗೆ ಶಿವ ಅಂದರೆ ತುಂಬ ಇಷ್ಟ. ಹೇಳಿ ಕೇಳಿ ನಾನು ಶಿವನ ಪರಮ ಭಕ್ತಳು ನಾನು. ಅದಕ್ಕೆ ಇವತ್ತೆಲ್ಲ ತೊಳೆದು ಪೂಜೆ ಮಾಡೋಣ ಅಂತ ಎಲ್ಲ ತೊಳಿತಾ ಇದ್ದೀನಿ. ನನಗೆ ಈ ಪೂಜೆ ಮಾಡೋದರಲ್ಲಿ ತುಂಬ ಖುಷಿ. ಯಾಕೆ ಅಂದರೆ ನನಗೆ ನಮ್ಮಮ್ಮ ಕಲಿಸಿರೋದು ಒಂದೇ. ನನಗೆ ಏನಂದರೆ, ಹೆಣ್ಮಕ್ಳಾದರೂ ಮನೇನ ಅಚ್ಚುಕಟ್ಟಾಗಿ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೋಬೇಕು, ಕೆಲಸ ಮಾಡ್ಕೋಬೇಕು, ಪೂಜೆ ಮಾಡಬೇಕು, ಶ್ರದ್ಧೆ ಭಕ್ತಿಯಿಂದ. ಆಡಂಬರವಾಗಿ ಮಾಡೋಕ್ಕಾಗದೇ ಇದ್ದರೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಂತೂ ಮಾಡಬೇಕು ಅಂತ ಹೇಳ್ಕೊಟ್ಟಿದೆ. ನಾನಿವತ್ತು ಈ ಥರ ಜೀವನ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನಮ್ಮಮ್ಮ. ನಮ್ಮಮ್ಮನ ನಾನು ಯಾವತ್ತೂ ಮರೆಯೋಲ್ಲ. ನಮ್ಮ ಗಿಡದಲ್ಲಿ ಹೂ ಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಇವತ್ತು ಮಾರ್ಕೆಟಿಗೆ ಹೋಗಿ ಹೂ ತರೋವಷ್ಟು ಟೈಮ್ ಇರಲಿಲ್ಲ ನನಗೆ. ಸೊ ನಮ್ಮ ಗಿಡದಲ್ಲೇ ಹೂ ಬಿಟ್ಟಿತ್ತು, ಅದಕ್ಕೆ ದೇವ್ರಿಗೆ ಅದನ್ನೇ ಮುಡಿಸ್ತಾ ಇದ್ದೀನಿ. ರೋಸ್ ಬಿಟ್ಟಿತ್ತು. ಎಲ್ಲದಕ್ಕೂ ಒಂದೊಂದೇ ಇಟ್ಟು ಪೂಜೆ ಮಾಡ್ತಿದ್ದೀನಿ. ನನಗೆ ಪೂಜೆ ಮಾಡಬೇಕು ಅಂದರೆ ನನಗೆಲ್ಲದೂ ಇರಬೇಕು, ಹೂವು, ಹಣ್ಣು, ಕಾಯಿ, ಪ್ರತಿಯೊಂದು. ಆದರೆ ಇವತ್ತೇ ಇಲ್ಲ, ಪರವಾಗಿಲ್ಲ, ನಮ್ಮ ಗಿಡದಲ್ಲೇ ಬಿಟ್ಟಿತ್ತಲ್ಲ ಅಂತ ತೊಗೊಂಬಂದು ಅದನ್ನೇ ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ಹೊರಗೆ ಒಂಥರ ರಂಗೋಲಿ ಹಾಕೋಕ್ಕೆ ತಲೆ ಕೆಡಿಸ್ಕೊಂಡ್ರೆ ಇಲ್ಲಿ ದೇವ್ರ ಹತ್ರ ಹಾಕೋಕ್ಕೆ ಒಂಥರ ತಲೆ ಕೆಡಿಸ್ಕೋಬೇಕು. ಆದರೂ ಬಿಡಲ್ಲ, ಏನೋ ಒಂದು ಮಾಡಿ ಹಾಕಿ ಪೂಜೆ ಮಾಡಬೇಕಲ್ಲ, ಭಕ್ತಿಯಿಂದ ಮಾಡಬೇಕು. ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರ. ನಾನಿಲ್ಲಿ ನಮ್ಮದು ಕಲ್ಲು ಎಲ್ಲ ಪಿಂಕ್ ಕಲರ್ ಇತ್ತು. ತುಂಬ ಎಣ್ಣೆ ಬಿದ್ದು ಗಲೀಜಾಗುತ್ತೆ ಅಂತ ನಾನೇನು ಮಾಡಿದೆ, ಆನ್ಲೈನಲ್ಲಿ ಸ್ಟಿಕ್ಕರ್ ತಂದು ಸ್ಟಿಕ್ಕರ್ ಹಾಕಿದ್ದೀನಿ. ಇವಾಗ ರಂಗೋಲಿ ಹಾಕಿದರೆ ಎಷ್ಟು ಚೆಂದ ಕಾಣಿಸುತ್ತೆ. ನನಗೇನಾರಾಗಲಿ ಇದೇ ಥರನೇ, ನನಗೇನಾದರೂ ಒಂದು ನೀಟಾಗಿರಬೇಕು, ಆವಾಗಲೇ ನನಗೆ ಸಮಾಧಾನ. ಫೈನಲಿ ದೀಪ ಹಚ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ. ಬನ್ನಿ ಭಕ್ತಿಯಿಂದ ಪೂಜೆ ಮಾಡೋಣ. ಈ ಟೈಮಲ್ಲಿ ನಿಮ್ಮ ಹತ್ರ ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಆದರೂ ಏನೋ ಒಂದು ಬೇಜಾರ, ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಹೇಳ್ತೀನಿ. ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ಅಂದ್ಕೊಂಡಿದ್ದೆ, ಆದರೆ ನಾನು ಇಷ್ಟು ಬೇಗ ನಮ್ಮ ಅಮ್ಮನಿಗೆ ಊದಿನ ಕಡ್ಡಿ ಬೆಳಗಿ ಪೂಜೆ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನಗೆ ನಮ್ಮಮ್ಮನ ಇಷ್ಟ ಬೇಗ ಕಳ್ಕೊತೀನಿ ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿದ್ದಿಲ್ಲ. ಆಗಬಾರ್ದೆಲ್ಲ ಆಗೋಯ್ತು ನನ್ನ ಜೀವನದಲ್ಲಿ ಈಗ 2 ವರ್ಷದಲ್ಲಿ. ಅದು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಆ ದುಃಖ ಮಾತ್ರ. ಫೈನಲಾಗಿ ಅಂತೂ ಇಂತೂ ಪೂಜೆ ಅಂತೂ ಮುಗೀತು. ಪೂಜೆ ಮುಗಿಸಿದೆ, ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ. ಇದ್ದಿದ್ದರಲ್ಲೇ ಎಷ್ಟಾಗುತ್ತೋ ಅಷ್ಟರಲ್ಲೇ ಮಾಡಿದ್ದೀನಿ. ಪೂಜೆ ಮುಗಿಸಿದೆ, ತಲೆ ಹಸಿ ಇತ್ತು. ಹಾಗೆ ಕೂತ್ಕೊಂಡ್ರೆ ನನಗೆ ಹಿಂದೆನೇ ಶೀತ, ತಲೆನೋವು ಎಲ್ಲ ಅಡ್ಗಾಯಿಸ್ಕೊಂಬಿಡ್ತೈತಿ. ಅದಕ್ಕೋಸ್ಕರ ಮೇಲೆ ಬಿಸಿಲು ಚೆನ್ನಾಗಿತ್ತು, ಟೆರಸ್ ಮೇಲೆ. ಸರಿ ತಲೆ ಒಣಗಿಸ್ಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತ ಫಸ್ಟ್ ತಲೆ ಒಣಗಿಸೋಣಕ್ಕೆ ಮೇಲೆ ಬಂದೆ. ತಲೆ ಅಲ್ಪ ಸ್ವಲ್ಪ ಒಣಗ್ತು. ಸೊ ತಿಂಡಿ ತಿನ್ನೋಣ ಅಂತ ಕೆಳಗಡೆ ಬಂದೆ. ಆಲ್ರೆಡಿ ತಿಂಡಿ ಮಾಡಿಟ್ಟಿದ್ದೆ, ಅವಲಕ್ಕಿನ. ಇವತ್ತು ಅನ್ನ ತಿನ್ನಬಾರ್ದು ಅಂತ. ನಮ್ಮ ಮನೇಲಿ ಅವಲಕ್ಕಿ ಮಾಡಿದರೆ ಒಬ್ರಿಗೆ ಆಗುತ್ತೆ, ಒಬ್ರಿಗೆ ಆಗಲ್ಲ. ಯಾರಿಗೆ ಆಗ್ತತೋ ಬಿಡ್ತತೋ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಇವತ್ತು ಅನ್ನ ತಿನ್ನಬಾರ್ದು ಅಂತ ಅವಲಕ್ಕಿ ಮಾಡಿದ್ದೀನಿ. ತಿಂದಾರ ತಿಂದು, ಬಿಟ್ಟಾರ ಬಿಡ್ರಿ ಅಂತ ಮಾಡಿದ್ದೆ, ತಿಂದಾಯಿತು. ನೆಕ್ಸ್ಟು ನಿನ್ನೆ ಚಾಕ್ಲೇಟ್ ತಂದಿದ್ದೆ, ಅದನ್ನು ತಿಂದು ಅರ್ಧ ಹಾಗೆ ಇಟ್ಟಿದ್ದೆ. ಅದು ಮೆಲ್ಟ್ ಆಗುತ್ತೆ ಅಂತ ಅದನ್ನು ಸ್ವಲ್ಪ ತಗೊಂಡು ಚಾಕ್ಲೇಟ್ ತಿಂದೆ, ನನ್ನ ಫೇವ್ರೆಟ್.
ತಿಂಡಿ ತಿಂದು ಬೇಗ ಬೇಗ ನಾನು ನನ್ನ ಮಗಳು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಗಳು ಅಂದ ತಕ್ಷಣ ಶಾಕ್ ಆಗಬೇಡ್ರಿ ಎಲ್ಲರೂ. ಮಗಳು ಅಂದರೆ ನನ್ನ ಮಗಳೇ, ಆದರೆ ನಮ್ಮ ಅಕ್ಕನ ಮಗಳು. ಹುಟ್ಟಿದಾಗಿಂದ ಅವಳು ನನ್ನ ಜೊತೆಲೇ ನನ್ನ ಹತ್ರನೇ ಇರೋದು. ಸೊ ಹಾಗಾಗಿ ಅವಳು ನನ್ನ ಫಸ್ಟ್ನೇ ಮಗಳು ಅಂತಲೇ ನಾನು ಟ್ರೀಟ್ ಮಾಡೋದು. ಹೋಗ್ತಾ ಬನ್ನಿ, ನಮ್ಮೂರಲ್ಲಿ ಯಾವ ದೇವಸ್ಥಾನ ಇದೆ ಏನೇನು ಅಂತ ತೋರಿಸ್ತೀನಿ. ಇದು ಬಸ್ ಡಿಪೋ ನಮ್ಮೂರಲ್ಲಿ ಹರಿಹರದಲ್ಲಿ. ಇನ್ನೊಂದು ಕಾಮಿಡಿ ವಿಷಯ ಹೇಳಲೇಬೇಕು. ಇದು ನೀವು ನೋಡ್ತಾ ಇದ್ದೀರಲ್ಲ ಕಾಂಪೌಂಡು, ಇದು ಕಿರ್ಲೋಸ್ಕರ್ ಕಂಪ್ನಿ ಕಾಂಪೌಂಡ್ ಅಂತ. ಇದ್ರ ಮೇಲೆ ಏನೋ ಚಿರತೆ ಬಂದು ಕುಂತಿದೆ ಅಂತ ಫುಲ್ಲು ವೈರಲ್ ಮಾಡಿಬಿಟ್ಟಿದ್ರು ವಿಡಿಯೋನ. ನಾವಂತೂ ಎದುರ್ಕೊಂಡು ಫುಲ್ ಈ ಕಡೆ ಬರೋದೇ ಬಂದ್ ಮಾಡಿಬಿಟ್ಟಿದ್ವಿ. ಆಮೇಲೆ ಅದು ಫೇಕ್ ಅಂತ ಗೊತ್ತಾಗಿ ಈಗ ರಾಜಾರೋಷವಾಗಿ ಅಡ್ಡಾಡ್ತಾ ಇದ್ದೀವಿ. ಇದು ಜೋಡ್ ಬಸವಣ್ಣದೇವ್ರ ಗುಡಿ ಅಂತ ನಮ್ಮ ಹರಿಹರದಲ್ಲಿ ಇರೋರಿಗೆಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಅಲ್ಲೂ. ನೋಡ್ತಾ ಇದ್ದೀರಲ್ಲ, ಇವಾಗ ಏನು ಬರುತ್ತಪ್ಪ ಅಂದರೆ ನಾವು ಹೋಗ್ತಿರೋ ದೇವಸ್ಥಾನ. ಸೊ ನಮ್ಮ ಮನೆ ಹತ್ರ ಇರೋ ಶಿವನ್ ಟೆಂಪಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಹರಿಹರದ ಆ ಕಡೆ ಹೊರಗಡೆ ಹೋಗೋಕ್ಕೆ ನನಗೆ ಟೈಮ್ ಇಲ್ಲ. ಸೊ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬರ್ತಾ ಇದ್ದೀನಿ. ಇದು ಶಿವನ್ ಟೆಂಪಲ್ಲು. ಇಲ್ಲಿ ತುಂಬ ಚೆನ್ನಾಗಿ ಕಾರ್ತಿಕ ಎಲ್ಲ ಆಗುತ್ತೆ. ಬರ್ರಿ ಒಳಗೆ ಹೋಗೋಣ. ಹೋಗಿ ದೇವ್ರಿಗೆ ಕೈ ಮುಗಿದು ಭಕ್ತಿಯಿಂದ ಕೇಳಿಕೊಂಡು ಒಳಗೆ ಹೋದ್ರೆ ಅಲ್ಲಿ ಯಾರೂ ಇಲ್ಲ ಅಂದ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿದ್ರು. ದರ್ಶನ ಏನೋ ಮಾಡಿ ಹೊರಗೆ ಬಂದ್ವಿ. ಪ್ರಸಾದ ಕೊಟ್ಟರು, ಕುಡಿದ್ವಿ. ಹಾಗೆ ದೇವಸ್ಥಾನ ಹೇಗಿದೆ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋದು MKT ಕನ್ನಡ ಮೀಡಿಯಮ್ ಸ್ಕೂಲು. ಹಾಗೆ ಮುಂದ್ಗಡೆ ಬಂದ್ವಿ. ಹಣ್ಣೆಲ್ಲ ಹಚ್ಚಿದ್ರು ರೋಡ್ ಸೈಡ್ಗಡೆ. ಸೊ ಇವತ್ತು ನಾವೇನು ಊಟ ಮಾಡಲ್ಲವಲ್ಲ, ಹಣ್ಣು ಕಣ್ತು ಕಣ್ಣಿಗೆ. ಸರಿ ತಗೊಳ್ಳೋಣ ಅಂತ ಒಂದು ಕಲ್ಲಂಗಡಿ ಹಣ್ಣು, ಕರ್ಬೂಜ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇದು ಕೊಟ್ಟೂರೇಶ್ವರ ದೇವಸ್ಥಾನ ಹರಿಹರದಲ್ಲಿದೆ. ನಾವು ಇಲ್ಲಿಂದನೇ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಫೈನಲ್ಲಾಗಿ ನಮ್ಮ ಮನೆ ಹತ್ರ ಬಂದ್ವಿ. ನಮ್ಮ ಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನ ಇದು. ಹಾಯ್ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಫೈನಲಿ ಹಣ್ಣು ಕೊಯ್ತಾ ಇದ್ದೀವಿ. ಸಂಜೆ ತಗೊಂಬಂದಿದ್ದು. ನಾವು ಇವತ್ತು ಉಪವಾಸ ಮಾಡಿದ್ದೀವಿ, ಅನ್ನ ಏನು ತಿನ್ನಲ್ಲ. ಸೊ ಯಾರ್ಯಾರೆಲ್ಲ ಉಪವಾಸ ಮಾಡಿದ್ದೀರೋ ಅವರೆಲ್ಲರೂ ಇವತ್ತು ಹಣ್ಣೇ ತಿನ್ನೋದು. ಅಂತೂ ಇಂತೂ ವಿಡಿಯೋ ಮುಗಿಸೋ ಟೈಮ್ ಬಂತು. ಹಣ್ಣು ತಿಂದು ಶಿವನ ನಾಮಸ್ಮರಣೆ ಮಾಡ್ಕೊತ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಜಾಗರಣೆ ಮಾಡಿ ಮುಗಿಸೋದು. ನೀವೆಲ್ಲ ಹೇಗೆ ಶಿವರಾತ್ರಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಫೈನಲಿ ಹಣ್ಣು ತಿಂತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಬಾಯ್.